ವಾಲಿಯನ್ನು ನೋಡುತ್ತಾ ಬಹಳವಾಗಿ ವಿಲಪಿಸುತ್ತಿದ್ದಾಳೆ ತಾರೆ. ಅಂಗದನಿಗೆ ನಿನ್ನ ತಂದೆಯನ್ನು ನಮಸ್ಕಾರ ಮಾಡ್ಕೋ ಅಂತ ಹೇಳ್ತಾ ಇದ್ದಾಳೆ. ಅದರಂತೆ ಅಂಗದ ಕೂಡ ಅತಿ ದುಃಖದಿಂದ ತನ್ನ ತಂದೆಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಇದೆಲ್ಲ ಸನ್ನಿವೇಶಗಳನ್ನು ನೋಡ್ತಿದ್ದಂಥ ಸುಗ್ರೀವನಿಗೆ ಅತಿ ಸಂಕಟವಾಗುತ್ತೆ. ನಂತರ ರಾಮನ ಹತ್ರ ಬರ್ತಾನೆ ಸುಗ್ರೀವ. ಶೋಕದಿಂದ ಕೂಡಿದ್ದ ಕಣ್ಣಿನಿಂದ ನೀರು ಹರಿಯುತ್ತಲೇ ಇದೆ. ಆಗ ರಾಮನಿಗೆ ಹೇಳ್ತಾನೆ, ರಾಮ, ನೀನು ಹೇಳ್ದಂತೆ, ನೀನು ಪ್ರತಿಜ್ಞೆ ಮಾಡ್ದಂತೆ ವಾಲಿ ವಧೆಯನ್ನೇನೋ ಮಾಡಿದೆ. ಇದರಿಂದ ನನಗೆ ರಾಜ್ಯನೂ ಸಿಕ್ತು, ನನ್ನ ಪತ್ನಿಯೂ ನನಗೆ ಸಿಕ್ಲು. ಆದರೆ ಈ ಮಹಾಶೂರನಾದ ಅಣ್ಣನನ್ನು ಕಳೆದುಕೊಂಡಿರೋ ನನಗೀಗ ಬದುಕಿನಲ್ಲಿನೇ ಆಸಕ್ತಿ ಹೊರಟೋಗಿದೆ. ಯಾವ ರಾಜ್ಯ ಭೋಗಾದಿಗಳನ್ನು ಅನುಭವಿಸುವ ಮನಸ್ಸಿಲ್ಲ ನನಗೆ. ವಾಲಿ ತೀರೋದ ಅಂತ ಹೇಳಿ ಅವನ ಪತ್ನಿ ತಾರೆ ಬಹಳವಾಗಿ ಗೋಳಾಡ್ತಿದ್ದಾಳೆ. ಪಟ್ಟಣಕ್ಕೆ ಪಟ್ಟಣವೇ ದುಃಖದಿಂದ ಪರಿತಪಿಸ್ತಿದೆ. ಇನ್ನು ಅಂಗದನನ್ನು ನೋಡೋದೇ ಬೇಡ. ಅವನು ಬದುಕ್ತಾನೋ ಇಲ್ವೋ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಅಳ್ತಾ ಇದ್ದಾನೆ. ಹೀಗಿರುವಾಗ ನಾನು ಹೇಗೆ ರಾಜ್ಯವನ್ನು ಉಪಭೋಗಿಸ್ಲಿ? ನಾನು ರಾಜ್ಯವನ್ನು ಪಡೆದು ಏನು ತಾನೇ ಸಾಧಿಸಬೇಕಾಗಿದೆ? ನನ್ನನ್ನು ರಾಜ್ಯದಿಂದ ಹೊರಗಡ್ತಾ, ನನ್ನ ಪತ್ನಿಯನ್ನು ಅಪಹರಣ ಮಾಡ್ದ ಅನ್ನೋ ಕೋಪದಿಂದ ನಾನು ಅವನ ವಧೆಯನ್ನು ಬಯಸ್ದೆ. ಆದರೆ ನನಗಿಲ್ಲಿ ಸಿಕ್ಕಿದ್ದೇನು? ವಾಲಿ ವಧೆ ನಂತರ ನನಗೆ ಸ್ವರ್ಗ ಸಿಕ್ಕಿದ್ರೂ ಅದನ್ನು ಅನುಭವಿಸುವಂಥ ಮನಸ್ಸಿಲ್ಲ ನನಗಿವಾಗ. ಅವನು ಯಾವಾಗಲೂ ಯುದ್ಧ ಮಾಡಬೇಕಾದ್ರೂ ನಾನು ನಿನ್ನ ಸಾಯಿಸೋದಿಲ್ಲ, ಹೊರಟೋಗು ಅಂತಲೇ ಹೇಳ್ತಿದ್ದ. ಆ ಮಾತು ನನಗೆ ಅರ್ಥನೇ ಆಗಲಿಲ್ಲ. ಭ್ರಾತೃತ್ವವನ್ನು ಅವನು ಎತ್ತಿ ತೋರಿಸ್ದ. ಪುನಃ ಪುನಃ ಯಾಕೆ ನನ್ನ ಹತ್ರ ಯುದ್ಧಕ್ಕೆ ಬರ್ತೀಯಾ, ಬರಬೇಡ ಬರಬೇಡ ಅಂತ ಎಚ್ಚರಿಸ್ತಾನೆ ಇದ್ದ. ಆದರೆ ನಾನು ಮಾಡಿದ್ದೇನು? ಅಂಗದನ ಮುಖವನ್ನು ನೋಡ್ತಾ ಇದ್ರೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಹಾಗಾಗಿ ದಯವಿಟ್ಟು ನೀನೇ ನನ್ನನ್ನು ವಧಿಸ್ಬಿಡು. ನನಗೆ ಯಾವುದೇ ಆಸೆಗಳು ಕೂಡ ಇಲ್ಲ, ಯಾವ ರಾಜ್ಯವೂ ಬೇಕಾಗಿಲ್ಲ. ಈ ರಾಜ್ಯವನ್ನು ಅಂಗದನೇ ಆಳಲಿ, ನನಗಿನ್ಯಾವುದೇ ರೀತಿ ಆಸೆ ಇಲ್ಲ ಅಂತ ರಾಮನಿಗೆ ಹೇಳ್ತಾ ಇದ್ದಾನೆ. ಇದೇ ಸಮಯಕ್ಕೆ ತಾರೆ ಕೂಡ ರಾಘವನನ್ನು ದೀನವನಾಗಿ ನೋಡ್ತಾ ಇದ್ದಾಳೆ. ರಾಮ ತಾರೆಯ ಬಳಿಗೆ ಬರ್ತಾನೆ. ತಾರೆ ಅತ್ಯಂತ ದೀನಳಾಗಿ ಅವನನ್ನು ನೋಡ್ತಾಳೆ. ಅವಳು ಮುಂಚೆ ರಾಮನನ್ನು ಸರಿಯಾಗಿ ನೋಡಿರೋದಿಲ್ಲ. ಹಾಗಾಗಿ ರಾಮನನ್ನು ನೋಡಿ, ಇದು ನೋಡು ರಾಮ, ವಾಲಿ ಹೀಗೆ ಹತನಾಗಿ ಬಿದ್ದಿದ್ದಾನೆ. ನೀನು ಅವನನ್ನು ಒಂದೇ ಬಾಣದಿಂದ ಮೃತನನ್ನಾಗಿ ಮಾಡಿದೆ. ಈಗ ಇನ್ನೊಂದು ಕೆಲಸ ನೀನು ಮಾಡಬೇಕಾಗಿದೆ. ನನ್ನನ್ನು ಕೂಡ ಅವನೊಟ್ಟಿಗೆ ಕಳಿಸೋದು ಒಳಿತಾಗಿದೆ. ಯಾಕಂದರೆ ಅವನನ್ನು ಬಿಟ್ಟು ನಾನು ಒಂದು ಕ್ಷಣವೂ ಇರೋದಿಲ್ಲ. ಹಾಗಾಗಿ ನೀನು ನನ್ನನ್ನು ವಧಿಸೋದು ಯೋಗ್ಯವಾಗಿದೆ. ನೀನು ಸ್ತ್ರೀಯನ್ನು ವಧಿಸ್ತೆ ಅನ್ನುವಂಥ ಪಾಪಕ್ಕೆ ಗುರಿಯಾಗ್ತೀನಿ ಅಂತ ಯೋಚನೆ ಮಾಡಬೇಡ. ಯಾಕಂದರೆ ನಾನು ವಾಲಿಯ ಆತ್ಮ ಅಂತ ಭಾವಿಸು. ಪತಿ ಪತ್ನಿಯರು ಎರಡು ದೇಹ ಒಂದೇ ಆತ್ಮದಂತಿರ್ತಾರೆ. ಹಾಗಾಗಿ ನೀನು ನನ್ನ ವಧೆ ಮಾಡೋದ್ರಿಂದ ನಿನಗೆ ಯಾವ ಪಾಪ ಕೂಡ ಬರೋದಿಲ್ಲ. ನಾನು ವಾಲಿಯ ಅಂಶಳೇ ಆಗಿರ್ತೇನೆ. ಹಾಗಾಗಿ ನನ್ನನ್ನು ವಧಿಸೋದು ನಿನಗೆ ಯುಕ್ತವಾಗಿದೆ ಅಂತ ದುಃಖಿತಳಾಗಿ ವಾಲಿಯನ್ನು ನೋಡುತ್ತಾ, ರಾಮನನ್ನು ನೋಡುತ್ತಾ ಈ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ಅವಳ ಮಾತುಗಳಿಂದ ರಾಮನ ಮನಸ್ಸು ಕದಡಿದಂತಾಗತ್ತೆ. ಹಾಗಾಗಿ ಅವಳನ್ನು ಸಮಾಧಾನ ಮಾಡೋದಕ್ಕೆ ಈ ಒಂದೆರಡು ಮಾತುಗಳನ್ನು ಹೇಳ್ತಾನೆ. ವೀರ ಪತ್ನಿಯೇ, ಮನಸ್ಸನ್ನು ಕೆಡಿಸ್ಕೊಳ್ಬೇಡ. ಲೋಕ ಬ್ರಹ್ಮನಿಂದ ವಿಹಿತವಾದ ರೀತಿಯಲ್ಲೇ ನಡೆಯಲ್ಪಡುತ್ತೆ. ಆದ್ರಿಂದ ಲೋಕದಲ್ಲೆಲ್ಲ ಸುಖ ದುಃಖಗಳ ಯೋಗವು ಬ್ರಹ್ಮನಿಂದಲೇ ವಿಧಿಸಲ್ಪಡುತ್ತೆ. ಯಾವುದೇ ಕಾರ್ಯ ಮಾಡಬೇಕಾದ್ರೂ ಮನುಷ್ಯರ ಸುಖ ದುಃಖಗಳಿಗೆ ವಿಧಿಯೇ ಕಾರಣವಾಗಿರುತ್ತೆ. ಈ ಮೂರು ಲೋಕಗಳಲ್ಲಿರೋರೆಲ್ಲರೂ ಬ್ರಹ್ಮನ ಅಧಿಕಾರಕ್ಕೆ ಒಳಪಟ್ಟಿರ್ತಾರೆ. ಅವನ ನಿಯಮವನ್ನು ಮೀರಿ ಯಾರೂ ಕೂಡ ನಡ್ಕೊಳ್ಳೋಕ್ಕಾಗೋದಿಲ್ಲ. ನಿನ್ನ ಮಗನೇ ಮುಂದೆ ಈ ರಾಜ್ಯಕ್ಕೆ ಯುವರಾಜನಾಗ್ತಾನೆ. ನೀನು ಹಿಂದಿನಂತೆ ಪರಮ ಸಂತೋಷವನ್ನು ಪಡೆಯುತ್ತೀಯ. ಇದು ಬ್ರಹ್ಮನೇ ವಿಧಿಸಿರುವ ವಿಧಾನವಾಗಿದೆ. ಇದು ಹೀಗೆ ನಡಿಬೇಕು. ಶೂರನಾದವನ ಪತ್ನಿಯರು ಎಂದೂ ದುಃಖ ಪಡೋದಿಲ್ಲ. ಸತ್ತವರು ಇತರರು ತಮಗಾಗಿ ಶೋಕ ಪಡೋದ್ರಿಂದಾಗಲಿ ಪರಿತಾಪ ಪಡೋದ್ರಿಂದಾಗಲಿ ಉತ್ತಮ ಗತಿಯನ್ನು ಹೊಂದೋದಿಲ್ಲ. ಮುಂದೆ ಯಾವ ಕಾರ್ಯವನ್ನು ಮಾಡಬೇಕು, ಯಾವ ಕಾರ್ಯವನ್ನು ಮಾಡುವುದರಿಂದ ಮೃತನಿಗೆ ಉತ್ತಮ ಗತಿ ಲಭಿಸುವುದೋ ಆ ಕಾರ್ಯವನ್ನು ನೀವು ಮಾಡಬೇಕು. ಸತ್ತವ್ರಿಗೋಸ್ಕರ ಅಳಬೇಕು ಅಂತ ಅನುಷ್ಠಾನವಾಗಿದೆ. ಅದರಂತೆ ನೀವೆಲ್ಲರೂ ಕೂಡ ವಾಲಿ ಸಲುವಾಗಿ ಬೇಕಾದಷ್ಟು ಕಣ್ಣೀರು ಹಾಕಿದ್ದೀರ. ಇನ್ನು ಸಾಕು.
ಎಲ್ಲದಕ್ಕೂ ವಿಧಿಯೇ ಕಾರಣವಾಗಿರುತ್ತೆ. ಯಾವನೇ ಮನುಷ್ಯ ಆದರೂ ಕೂಡ ಕಾಲನ ವಶವಾಗದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಕಾಲನಿಗೆ ಯಾರು ಪ್ರಿಯರೂ ಅಲ್ಲ, ಯಾರು ಅಪ್ರಿಯರೂ ಅಲ್ಲ. ತಮ್ಮ ತಮ್ಮ ವಿಧಿಗೆ ತಕ್ಕಂತೆ ಅವರು ಹೊರಟೋಗ್ತಾ ಇರ್ತಾರೆ. ಹಾಗಾಗಿ ಮುಂದೆ ಯಾವ ಕಾರ್ಯವನ್ನು ಮಾಡಬೇಕೋ ಅದನ್ನು ಮಾಡಿ. ಯಾಕಂದರೆ ವಾಲಿ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾನೆ, ಧರ್ಮ ಯಾಗಗಳನ್ನು ಮಾಡಿದ್ದಾನೆ, ತನ್ನ ಪ್ರಜೆಗಳನ್ನು ಸರಿಯಾಗಿ ನೋಡಿಕೊಂಡಿದ್ದಾನೆ. ಹಾಗಾಗಿ ಅವನಿಗೆ ಸ್ವರ್ಗವು ಪ್ರಾಪ್ತಿಯಾಗಿದೆ. ಹಾಗಾಗಿ ಮುಂದಿನ ಕಾರ್ಯಕ್ಕೆ ನೀವು ತಯಾರಾಗಿ ಅಂತ ಸುಗ್ರೀವನಿಗೂ ತಾರೆಗೂ ಜೊತೆ ಇದ್ದ ಅಂಗದನಿಗೂ ಕೂಡ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿದಂಥ ಲಕ್ಷ್ಮಣ ಸುಗ್ರೀವನ ಕಡೆ ಬಂದು, ಸುಗ್ರೀವ, ಶೀಘ್ರವಾಗಿ ವಾಲಿಯ ಪ್ರೇತ ಕಾರ್ಯಗಳನ್ನು ಮಾಡು, ಹೇಗೆ ಮಾಡಬೇಕು ಅಂತ ತಾರೆ ಮತ್ತು ಅಂಗದನೊಡನೆ ಸಮಾಲೋಚಿಸು. ವಾಲಿಯ ದೇಹವನ್ನು ಅಗ್ನಿಯ ಮೂಲಕ ಸಂಸ್ಕರಿಸುವುದಕ್ಕಾಗಿ ಗಂಧದ ಮರದ ತುಂಡುಗಳನ್ನು ಯಥೇಚ್ಛವಾಗಿ ತರುವಂತೆ ಸೇವಕರಿಗೆ ಆಜ್ಞಾಪಿಸು. ಅಂಗದನನ್ನು ಸಮಾಧಾನಗೊಳಿಸು. ಈಗ ಕಿಷ್ಕಿಂಧ ಪಟ್ಟಣ ನಿನ್ನ ಅಧೀನದಲ್ಲಿದೆ. ಆದ್ದರಿಂದ ಬಾಲಿಶನ್ ಬುದ್ಧಿಯವನಾಗಬೇಡ. ವಾಲಿಯ ದಹನ ಸಂಸ್ಕಾರಕ್ಕೆ ಬೇಕಾಗುವ ಎಲ್ಲ ತಯಾರಿಯನ್ನು ನೀನು ಮಾಡ್ಕೋ. ಅಂಗದನು ಕೂಡ ನಿನ್ನೊಡನೆ ಕೈ ಜೋಡಿಸ್ಲಿ, ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಇದನ್ನು ಕೇಳಿದಂಥ ಸುಗ್ರೀವ ತನ್ನ ಸಚಿವನಾದ ತಾರನಿಗೆ ಹೇಳ್ತಾನೆ, ತಾರ, ನೀನು ಶೀಘ್ರವಾಗಿ ಕಿಷ್ಕಿಂಧೆಗೆ ಹೋಗಿ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬಾ. ಈ ಕಾರ್ಯವನ್ನು ಶೀಘ್ರವಾಗಿ ಮುಗಿಸ್ಬೇಕು ಅಂತ ಹೇಳ್ತಾನೆ. ಅದರಂತೆ ತಾರ ಒಂದು ಸುಂದರವಾದ ಪಲ್ಲಕ್ಕಿಯನ್ನು ತರ್ತಾನೆ. ಆ ದಿವ್ಯವಾದ ಪಲ್ಲಕ್ಕಿಯಲ್ಲಿ ವಾಲಿಯನ್ನು ಕೂರಿಸಿ ಅವನನ್ನು ಕಿಷ್ಕಿಂಧ ನಗರದಲ್ಲಿ ಮೆರವಣಿಗೆ ಹೊರಟು ಅವನಿಗೆ ಅಗ್ನಿಸ್ಪರ್ಶವನ್ನು ಅಂಗದನ ಮೂಲಕವಾಗಿ ಮಾಡಿಸ್ತಾರೆ.